ರಾಜ್ಯಾದ್ಯಂತ ಸರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಲಾಭ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಪ್ರತಿಯೊಬ್ಬರು 20 ಶಾಸಕರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬರ್ತೀನಿ ಅಂತ ತುದಿಗಾಲ ಮೇಲೆ ನಿಂತಿದ್ದಾರಂತೆ ನಿಮ್ಮ ಹಿರಿಯ ನಾಯಕರನ್ನ ಹೇಳಿದ್ದಾರೆ. ಇದಕ್ಕೇನಂತೀರ ಸರ್ ನೀವು? ಭಾರತ್ ಜೋಡೋ ಯಾತ್ರೆಯಿಂದ ಪಕ್ಷಕ್ಕೆ ಭಾಳಷ್ಟು ಶಕ್ತಿ ಬಂದಿದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಮತ್ತು ಇದು ಸಣ್ಣ ನಡಿಗೆ ಏನಲ್ಲಿದ್ದು ಏನು 10 ಕಿಲೋಮೀಟ್ರ್ ನಡಿಬೋದು, 20 ನಡಿಬೋದು, 30 ನಡಿಬೋದು. ಕರ್ನಾಟಕ ಒಂದೇ ರಾಜ್ಯದಲ್ಲಿ 500 ಕಿಲೋಮೀಟ್ರ್ ಆಗಿದೆ. ಇಲ್ಲಿವರೆಗೆ 1000 ಕಿಲೋಮೀಟ್ರ್ ಆಗಿದೆ. ಇನ್ನೂ 2500 ಕಿಲೋಮೀಟ್ರ್ ಹೋಗಬೇಕಾಗಿದೆ. ಇದು 30 ವರ್ಷಗಳಲ್ಲಿ ಅತ್ಯಂತ ಐತಿಹಾಸಿಕ ಮತ್ತು ಪರಿಣಾಮಕಾರಿಯಾದಂಥ ಒಂದು ಪಾದಯಾತ್ರೆ. ನಮ್ಗೆ ಖಂಡಿತವಾಗಿ ನಮ್ಮ ಪಕ್ಷಕ್ಕೆ ಲಾಭ ಆಗ್ತದೆ. ಕೇಡರ್ ಮಟ್ಟದಿಂದ ಲೀಡರ್ ಆದವರು ಜಾರಕಿಹೊಳಿ ಸಾಮ್ರಾಜ್ಯ ಸರ್. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಹೋದರರು ಈಗ ಶಾಸಕರಾಗಿದ್ದಾರೆ, 4 ಜನ. ಇನ್ನೂ ಶಾಸಕ ಆಗೋರು ಇದ್ದಾರೆ, ಅವರವರು ಹಣೆ ಬರ ಸರ್. ಈಗ ಈ ಜಾರಕಿಹೊಳಿ ಸಾಮ್ರಾಜ್ಯ ಮತ್ತು ಈ ಜಾರಕಿಹೊಳಿ ಅಂದರೆ ಭಯ ಯಾಕೆ ಇನ್ನಿತರಿಗೆ? ಇವತ್ತಿನ ಬಂದದಲ್ಲ, ಮುಂಚೆಯಿಂದ ಈ ಒಂದು ಜಾತಿ ಮೇಲೆ ಒಂದು ಜಾತಿ ಶ್ರೇಣೀಕರಣ. ಇದು ಜಾತಿ ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತೇನು ಅಂದೆ ಇದೆಯಲ್ಲ. 4 ವರ್ಣ ಅದಾವ, 4 ವರ್ಣದಾಗ 106 ಜಾತಿಗಳದಾವ. ಅಂದ್ರೆ ಒಬ್ಬರಿಂದ ನಾ ಶ್ರೇಷ್ಠ ಅವನು ತುಳಿಬೇಕು. ಇದೇನು ಸಾವಿರಾರು ವರ್ಷದಿಂದ ಬಂದದ್ದು. ಇವತ್ತು ಇದೇನು ಈ ರಾಜಕೀಯ ಬಂದ ಮ್ಯಾಗ ಬಂದದ್ದು ಅಲ್ಲಿದು. ಸೊ ಈಗ ಅದೇನು ಮಾಡಲಿಕ್ಕಾಗಲ್ಲ, ಅದನ್ನು ನಾವು ಎದುರಿಸ್ಬೇಕಾಗ್ತೈತೆ, ಎದುರಿಸಿ ಬೆಳಿಬೇಕಾಗ್ತೈತೆ. ಸೊ ಒಂದು ಮಾತ್ರ ಈ ಜಾತಿ ಮಾಡೋರು, ಧರ್ಮದಾಗಿರೋರು ನಾವೆಲ್ಲ ಒಂದೇನು ಮತ್ತು ತಿಳ್ಕೊಬೇಕು. ಮನುಷ್ಯರು ನಾವು ಒಂದೇ. ಆ ಕಲ್ಪನೆ ಬರುವವರೆಗೆ ನಾವು ಮನುಷ್ಯರಾಗಿರೋದಿಲ್ಲ. ಯಾಕೆಂದ್ರೆ ಮನುಷ್ಯರೇ ಏನು ಜಾತಿ ಏನೇನು ಸ್ಪೆಸಿಫಿಕ್ಕಾಗಿ ನಾವು ಹುಟ್ಟಿದ್ನಾಗ ಯಾರು ಹಿಂಗೆ ಅಂತ ಹೇಳಿರ್ತಾರೆ, ಹಿಂಗೆ ಹೇಳೋಕ್ಕಾಗೋಲ್ಲ. ಅದು ಇದನ್ನು ತಮ್ಮ ಲಾಭಕ್ಕಾಗಿ ಕೆಲವರು ಜಾತಿ ಧರ್ಮಗಳನ್ನು ಉಪಯೋಗ ಮಾಡ್ತಾರೆ. ಅದರಿಂದ ಹೊರಗೆ ಬರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಬಸವಣ್ಣ ನಾಡಿನಲ್ಲಿ ಹುಟ್ಟಿದವರು ಬಸವಣ್ಣರ ಅನುಯಾಯಿ ಆಗ್ತಾ ಇಲ್ಲಲ್ಲ ಸರ್, ಅವರು ಹಾದಿ ತಪ್ತಾ ಇದ್ದಾರಲ್ಲ. ಈಗ ಅದೇ ಬಸವಣ್ಣ ನಾಡಿನಲ್ಲಿ ಹುಟ್ಟಿದವರು ಕಾಯಕದ ಕೆಲಸ ಇಲ್ಲ, ಅನ್ನದ ಅಸೋಹದ ಕೆಲಸ ಇಲ್ಲ, ಇನ್ನಿತರಿಗೆ ಉಪದೇಶ ಮಾಡ್ತಾರೆ ವಿನ ತಮ್ಮಲ್ಲಿಯೂ ಸಹಿತ ಯಾವುದೂ ಕಾಯಕ ಕೆಲಸ ಇಲ್ಲ. ಈ ಜನ ಏನು ಸಂದೇಶ ಸಾರ್ಬೋದು ಸರ್? ಯಾವ ರೀತಿ ಪರಿಣಾಮಕಾರಿ ಕೆಲಸ ಮಾಡ್ಬೋದು ಇವ್ರ ಮುಂದೆ? ಎಲ್ಲ ತಿಳ್ಕೊಬೇಕು, ಇತಿಹಾಸ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಬಸವಣ್ಣವ್ರ ಹೋರಾಟ ತಿಳ್ಕೊಳ್ಬೇಕು. ನೀವು ಹೇಳ್ದಂಗೆ ಇವತ್ತು ಬಸವಣ್ಣವರ ವಿಚಾರಗಳಿಂದ ದೂರ ಹೋಗ್ತಾಯಿದೆ ಸಮಾಜ. ಅಂಬೇಡ್ಕರ್ ವಿಚಾರಗಳಿಂದ ಸಮಾಜ ದೂರ ಹೋಗ್ತಾ ಇದೆ. ಅವರಿಂದ ದೊಡ್ಡವರಾದರು, ಅವರಿಂದ ಬೆಳೆದ್ರು, ಅವರು ಕೂಡ ಇವತ್ತು ವ್ಯತಿರಿಕ್ತವಾಗಿ ಹೋಗ್ತಾರೆ. ಈಗ ಬದಲಾವಣೆ ಗಾಳಿ ಸರ್ ಕರ್ನಾಟಕದಲ್ಲಿ. ದೇಶಾದ್ಯಂತ ಅನೇಕ ಜನರು ಈಗ ಜೋಡೋ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಬಂದರು. ಎಷ್ಟೋ ಜನ ಅಂಗವಿಕಲರು, ವಿಕಲಚೇತನರು ಸಹಿತ ಬಂದು ಅಭಿನಂದನೆ ಸಲ್ಲಿಸಿದರು. ಈ ಯಾತ್ರೆ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ 23ರಲ್ಲಿ ಸರ್ಕಾರ ಎಷ್ಟು ಸೀಟ್ದಿಂದ ಬರ್ಬೋದು ಸರ್? ಸೀಟ್ ಅಂತ ನಾವು ಮೆಜಾರಿಟಿ ಬಂದೇ ಬರ್ತದೆ. ನಿರ್ದಿಷ್ಟವಾಗಿ ಇಷ್ಟ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನಾವು ಬೇಕಾದಂಥ ಬಹುಮತಕ್ಕೇನು ಅಂಕಿ ಸಂಖ್ಯೆ ಬೇಕು, ಅಷ್ಟು ಮಾತ್ರ ಗೆಲ್ತೀವಿ. ನೀವು ಕಾರ್ಯಾಧ್ಯಕ್ಷರು ಸರ್. ಈಗ ಎಷ್ಟು ಬಿ ಜೆ ಪಿ ಶಾಸಕರು ಏನಾದರೂ ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರಾ ಸರ್? ಅಲ್ಲ, ಏನಿದು ಜನವರಿ ನಂತರ ಪ್ರಾರಂಭ ಆಗಿದೆ. ಜನವರಿ ಬಂದು ವೇಟ್ ಮಾಡೋಣ, ಅಲ್ಲಿ ಗೊತ್ತಾಗುತ್ತೆ ನಿಜವಾಗಿ. ಅಂದರೆ ಹೊಸ ಪರ್ವ ಜನವರಿಯಿಂದ ರಾಜಕೀಯ ಧ್ರುವೀಕರಣ. ಎಸ್ ಎಲ್ಲ ಪಕ್ಷದಲ್ಲಿ ಪ್ರಾರಂಭ ಆಗ್ತೈತೆ, ಅಲ್ಲಿವರೆಗೆ ಕಾದು ನೋಡೋಣ. ಮತ್ತೇನು ಸಂದೇಶ ಹೇಳ್ತೀರಾ ಸರ್ ಕರ್ನಾಟಕ ರಾಜ್ಯದ ಜನತೆಗೆ? ಶುಭದ ದೀಪಾವಳಿ. ಈಗ ಅಲ್ಲಿ ದೀಪಾವಳಿಯನ್ನು ಎಲ್ಲರೂ ಆಚರಣೆ ಮಾಡ್ತಾರೆ. ದೀಪಾವಳಿ ಎಲ್ಲರಿಗೂ ಆರ್ಥಿಕವಾದ ಶುಭಾಶಯಗಳನ್ನು ನೀಡ್ತೇನೆ. ಅನಿಷ್ಟ ಪದ್ಧತಿ, ಈ ದುಷ್ಟ ಪದ್ಧತಿಗಳನ್ನ ಅನುಸರಿಸುವವರು, ದುಷ್ಟ ರೀತಿಯಿಂದ ಮಾತನಾಡೋರಿಗೆ ಏನು ಸಂದೇಶ ಹೇಳ್ತೀರಾ? ವೇಟ್ ಮಾಡಬೇಕು, ಕಾಲ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀವಿ ಖಂಡಿತವಾಗಿ. ಓಕೆ, ಥ್ಯಾಂಕ್ ಯು ಸರ್.